ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಜೊತೆಯಲ್ಲಿಟ್ಟುಕೊಂಡು, ಹೆಚ್ಚಿನ ಹಣವನ್ನು ಕೈಯಲ್ಲಿಟ್ಟುಕೊಂಡು, ಒಡವೆ ವಸ್ತ್ರಗಳನ್ನು ಇಟ್ಟುಕೊಂಡು ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿವಸ ಒಳ್ಳೆಯದಲ್ಲ. ಅದಕ್ಕೆ ಆಪತ್ತಿದೆ ಅನ್ನುವಂತಹ ಸೂಚನೆಗಳಿದೆ. ಅನುಭವ ನಿಮಗೆ ದಾರಿದೀಪವಾಗಬೇಕು. ಹಾಗಂತ ಯಾವುದೋ ಒಂದು ಕಹಿಯ ಅನುಭವವನ್ನು ಪುನಃ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಎಚ್ಚರಿಕೆಯನ್ನು ಅಥವಾ ಯಾವುದೋ ಒಂದು ರೀತಿಯ ಸರಿಯಾದಂತಹ ಸ್ಥಿರವಾದಂತಹ ಮನಸ್ಸನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾನು ತೊಂದರೆಯನ್ನು ಅನುಭವಿಸಿದ್ದೇನೆ, ಅದರಿಂದ ನನಗೆ ಇಂತಹ ತೊಂದರೆಗಳು ಮತ್ತೆ ಬರಬಾರ್ದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದು ಅದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾದಂಥದ್ದು. ಅಧೈರ್ಯ, ಕೋಪ, ಆತ್ಮವಿಶ್ವಾಸ ಕಡಿಮೆ ಆಗ್ತಕ್ಕಂತಹದ್ದು ಇವೆಲ್ಲವನ್ನು ಈ ದಿವಸ ನೋಡಬೇಕಾದಂಥದ್ದಿದೆ. ಹಳೆಯ ಸಂಕಲ್ಪವನ್ನು ಪೂರ್ಣಗೊಳಿಸಬೇಕು. ಹಿಂದೆ ಯಾವತ್ತೋ ಏನೋ ಅಂದ್ಕೊಂಡಿದ್ದೀರಿ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ, ಅದನ್ನು ಪೂರ್ಣ ಮಾಡಬೇಕಾದಂಥದ್ದು. ನಿವೃತ್ತ ಅಧಿಕಾರಿಗಳಿಗೆ ಅಥವಾ ನಿವೃತ್ತಿ ಜೀವನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸಮಾಧಾನ, ಸುಖ, ಸಂತೋಷ ಸಿಕ್ಕುವಂಥದ್ದಾಗುತ್ತೆ. ರಾಜಕೀಯ ವಿಚಾರಗಳಿಂದ ದೂರ ಉಳ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಅದು ನಿಮಗೆ ಮಾರಕವಾಗುತ್ತೆ ಹೊರತು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ತಾಯಿಯವರಿಗೆ ಏನೋ ದೋಷ, ಸಮಸ್ಯೆ ಇರತಕ್ಕಂಥದ್ದು. ನೀವು ಒಂದಷ್ಟು ಆತಂಕ ಪಡಬೇಕಾದಂತಹ ವಿಚಾರಗಳು ಬರುತ್ತೆ. ಅಲ್ಲಿ ನಿಮ್ಮ ಆರೋಗ್ಯವನ್ನು ಅತಿ ಮುಖ್ಯವಾಗಿ ಗಮನಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ತುಂಬ ಭಯ ಕಾಡುವಂಥದ್ದು, ಏನಾಗುತ್ತೋ ಅನ್ನುವಂತಹ ಆತಂಕ ಹೆಚ್ಚಾಗುವಂಥದ್ದಿದೆ. ತಂದೆಯವರ ಆರೋಗ್ಯದಲ್ಲೂ ಕೂಡ ಏನೋ ವ್ಯತ್ಯಾಸಗಳಾಗುವಂಥದ್ದು, ಅದು ಇನ್ನಷ್ಟು ಭಯಕ್ಕೆ ಕಾರಣವಾಗುತ್ತೆ. ವಿಶೇಷವಾಗಿ ಭಯದಿಂದ ಹೊರಬರೋದಕ್ಕೆ ಅನೇಕ ವಿಧವಾದಂತಹ ಹೋರಾಟವನ್ನು ನೀವು ನಡೆಸ್ತೀರಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಯಾರದ್ದಾಗಿರುತ್ತೆ ಅಂಥವರಿಗೆ ತಂದೆ ತಾಯಿಯ ವಿಚಾರದಲ್ಲಿ ಈ ದಿವಸ ಹೆಚ್ಚು ಆತಂಕ ಅನ್ನುವಂಥದ್ದನ್ನು ಕಾಣಬೇಕಾಗತ್ತೆ. ಗಾಯತ್ರಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ಬಹಳವಾಗಿ ಯೋಚನೆಗಳನ್ನು ಮಾಡ್ತೀರಿ. ಯಾವ ಆಲೋಚನೆಯೂ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದಾಗಿರೋದಿಲ್ಲ. ಜೊತೆಗೆ ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಆತಂಕಕ್ಕೆ ಒಳಗಾಗ್ತೀರಿ ಎನ್ನುವಂಥದ್ದು. ಆಯಸ್ಸು ತುಂಬ ಅಲ್ಪ ಅನ್ನುವಂತಹ ಭಯ ನಿಮ್ಮನ್ನು ಕಾಡುತ್ತೆ. ನಾನು ಬದುಕಿದರೆ ಎಷ್ಟು ದಿವಸ ಬದುಕಿರ್ತೀನಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ಕೊಳ್ತೀರಿ. ಅದು ಪ್ರಶ್ನೆ ಆಗಬಾರದು. ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೆ ಅನ್ನೋಕ್ಕಿಂತಲೂ ಹೇಗೆ ಬದುಕಿರ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಆಯಸ್ಸಿನ ಪ್ರಶ್ನೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಪ್ರಾಮಾಣಿಕತೆಯಿಂದ ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು, ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಪತಿಪತ್ನಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರವಾಗುತ್ತೆ. ಆ ಅನ್ಯೋನ್ಯತೆ ಎನ್ನುವಂಥದ್ದು ದೂರವಾಗಿರುತ್ತೆ. ಅದರ ಪ್ರಭಾವ ಇವತ್ತೂ ಕೂಡ ಹೆಚ್ಚಿನದಾಗಿ ಕಾಣುತ್ತೆ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯೋಚನೆ ಬೇಡ. ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಸಾಧನೆಯನ್ನು, ಆಯಾ ವಯಸ್ಸಿಗೆ ಅನುಗುಣವಾದಂತಹ ವಿದ್ಯಾಭ್ಯಾಸವೋ ನೌಕರಿಯೋ ಜೀವನದಲ್ಲಿ ಒಂದು ವ್ಯವಸ್ಥಿತವಾದಂತಹ ನೆಲೆಯನ್ನು ಕಂಡುಕೊಳ್ತಕ್ಕಂಥದ್ದು ಆಗಿರುತ್ತೆ. ಕೋರ್ಟು ಅಥವಾ ಈ ಕಾನೂನಾತ್ಮಕವಾದಂತಹ ಹೋರಾಟಗಳು ಏನಾದರೂ ಇದ್ದರೆ ನಿಮಗೆ ಸ್ವಲ್ಪ ಅನುಕೂಲವಾಗುವಂತಹ ಸೂಚನೆ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ಕಮಿಷನ್ ಏಜೆಂಟ್ಸ್ಗಳಿಗೆ ಸ್ವಲ್ಪ ಲಾಭ ಆಗುವಂತಹ ಸಂದರ್ಭ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಉದ್ಯೋಗದ ಬಗ್ಗೆ ಹೆಚ್ಚು ಆತಂಕ ಇದ್ದಂಥವರಿಗೆ ಸ್ವಲ್ಪ ಭಯ ನಿವೃತ್ತಿ ಆಗುವಂಥದ್ದು. ಉದ್ಯೋಗದ ಬಗ್ಗೆ ಏನೋ ಒಂದು ಖಾತ್ರಿಯ ಮಾತು ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಧನಾತ್ಮಕವಾಗಿ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ಮಕ್ಕಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂತ ಹೇಳಿ ನೀವು ಧೈರ್ಯವನ್ನು ಕೆಟ್ಟುಬಿಟ್ರೆ ಮನೆಯಲ್ಲಿ ಬೇರೆಯವರಿಗೆ ಧೈರ್ಯವನ್ನು ಹೇಳುವಂಥದ್ದು ಯಾರು ಅನ್ನುವಂಥದ್ದಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ವಾದವನ್ನು ಮಾಡೋದಕ್ಕೆ ಹೋಗಬೇಡಿ, ಅದು ಸರಿಯಾದಂತಹ ಸಂದರ್ಭ ಆಗಿರುವುದಿಲ್ಲ. ದಾಂಪತ್ಯದಲ್ಲಿ ಸಮಾಧಾನ ಇರುತ್ತೆ, ಆದರೆ ಮಕ್ಕಳ ವಿಚಾರದಿಂದ ಏನೋ ಒಂದು ರೀತಿಯ ಆತಂಕ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು. ಖರೀದಿಯ ವಿಚಾರದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ವ್ಯಾಪಾರದಲ್ಲಿ ಲಾಭ ಇದೆ,
ಇವೆಲ್ಲವನ್ನು ಗಮನಿಸಿದಾಗ ಹಾಲು ಮತ್ತು ಜೇನುತುಪ್ಪದಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ನೀವೇ ಮಾಡುವಂಥದ್ದು. ನಿಮಗೆ ಯಾವ ಸ್ತೋತ್ರ ಬರುತ್ತೋ, ಮಂತ್ರ ಬರುತ್ತೋ, ಅಥವಾ ಏನೂ ಬರಲಿಲ್ಲ ಅಂದರೆ ಗಣೇಶನಿಗೆ ನಮಸ್ಕಾರ ಅನ್ನುವ ಒಂದು ಭಾವನೆಯಲ್ಲಿ ಆ ಕೈಂಕರ್ಯವನ್ನು ಮಾಡಿ. ಶುಭವಾಗಿ.